Factory. What you gonna do? I don't wanna. ಟೀ ಫ್ಯಾಕ್ಟ್ರಿ ಮತ್ತೆ ಚಾಕ್ಲೇಟ್ ಫ್ಯಾಕ್ಟ್ರಿ ಎಕ್ಸ್ಪ್ಲೋರ್ ಮಾಡೋದು. ಇದು ದೊಡ್ಡ ಬೆಟ್ಟ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ಟೀ ಫ್ಯಾಕ್ಟ್ರಿ. ಇಲ್ಲೆಲ್ಲ ಟೀ ಲೀವ್ಸ್ ಹಾಕಿಟ್ಟಿದ್ದಾರೆ. The river lead is then passed through a tube to the rotor vane below. The rotor vane is a machine which crushes and squeezes the leaf. The leaf coming out of the rotor vane then enters the CTC machines. CTC means cutting, turning and curling. These machines, which are 5 in number, have sharp rollers on them. They cut, turn and curve the leaf while it passes through them. After the CTC, the leaf enters the Ooty, which imparts heaviness to the tea while the tea rubs on its surface while passing through it. The tea then enters the oxidation area, where it is allowed to remain there for almost an hour. During oxidation, the enzymes in the tea react with the oxygen in the atmosphere and changes in color and smell take place. The green colored tea assumes a copper red color and a black-brown smell also develops. After these changes, the tea enters the dryer. In the dryer, the tea is dried using hot air produced by a heater. Tea drying takes almost 16 minutes. After the tea is dried, it assumes a black color as seen in the market. The last 3 stages are cleaning, graining and packing. The fiber in the tea, which comes from the leaf stalk, is removed in the fiber mat. The teas are later graded according to size in a grader. There is a leaf grader and dust grader. The teas are later packed and sent for sale. The factory has for sale different types of teas. There are regular, strong, medium and light teas. Flavored teas like crushes and squeezes the leaf. The leaf coming out of the rotor vane then enters the tea wraps on its surface while passing. ಚಾಯ್ ಸಮೋಸ ಚಾಯ್ ಕ್ರಶ್ ಆಗ್ತದೆ ಲೀವ್ಸ್ ಎಲ್ಲ ಕಾಣ್ಕೊಂಡು. CTC machine. Cut, turn, curl machine. So it is boogie. The leaf has been sent in. ಇಲ್ಲಿ ಮೋಸ್ಟ್ಲಿ ಲೀವ್ಸ್ ಡ್ರೈ ಆಗುತ್ತೆ. गरम टी पाउडर. sample tea. ಫಿಲ್ಟರ್ ಮಾಡ್ತಾ ಹೋಗುತ್ತೆ. ದೊಡ್ಡ ಸೈಜ್ ಬೇರೆ, ಚಿಕ್ಕ ಸೈಜ್ ಬೇರೆ. ಕಾಫಿ and spices. ಎಷ್ಟು ರೀತಿ ಚಾಕ್ಲೇಟ್ಸ್. ಮೇಕಿಂಗ್ ಪ್ರೊಸೆಸ್. ಫುಲ್ಲು ಚಾಕ್ಲೇಟ್ಸ್ ಇದೆ. ನಮ್ಮ ಕಡೆ ಮಣ್ಣೀರು ಅರಳ ಅಲ್ಲಿಂದ ಇಲ್ಲಿ ಬರುತ್ತೇನಾ ಅಥವಾ ಇಲ್ಲಿಂದ ಅಲ್ಲಿ ಹೋಗ್ತಾ? ಮೋಸ್ಟ್ಲಿ ಇಲ್ಲಿಂದ ಅಲ್ಲಿ ಹೋಗುತ್ತೆ. ಮ್ಯಾನುಫ್ಯಾಕ್ಚರ್ ಮಾಡಿಟ್ಟು ಸ್ಟೋರ್ ಮಾಡಿಟ್ಟು ಚಾಕ್ಲೇಟ್ಸ್, ಡಿಫ್ರೆಂಟ್ ಚಾಕ್ಲೇಟ್ಸ್ ಇರುತ್ತೆ. ನಟ್ ಚಾಕ್ಲೇಟ್ಸ್, ಗ್ರೇಪ್ ಚಾಕ್ಲೇಟ್ಸ್, ಆ ಚಾಕ್ಲೇಟ್ಸ್, ಈ ಚಾಕ್ಲೇಟ್ಸ್ ಅಂತ ಡಿಫ್ರೆಂಟ್ ಫ್ಲೇವರ್ಸ್. ನೆಕ್ಸ್ಟ್ ಬಂದಿರೋದು ಇದು ಬೋಟಿಂಗ್ ಅಂತ. ಸಣ್ಣ ಲೇಕ್, ಗ್ರೀನರಿಯಲ್ಲಿ ಬೋಟಿಂಗ್ ಮಾಡ್ಲಿಕ್ಕೆ ನೋಡ್ಬೇಕು ಹೇಗಾಗುತ್ತೆ. ಊಟಿ MTP ರೋಡ್ 15 rupees ಚಾರ್ಜ್ ಜಸ್ಟ್ ಇಲ್ಲಿ ನೋಡ್ಲಿಕ್ಕೆ ಅಷ್ಟೇ. ಸೊ ನಮ್ಮ ಡ್ರೈವರ್ ಆ್ಯಂಡ್
ಇದೇನಾದರೂ ಬೇಕಾದರೆ ಬೋಟಿಂಗ್ ಏನಾದರೂ ಮಾಡೋದಾದರೆ ಚಾರ್ಜಸ್ ಲೈಕ್ 750 ಅಂತ. 8 ಸೀಟರ್ಸ್ ಆದರೆ 750, 10 ಸೀಟರ್ಸ್ ಆದರೆ 950. What you gonna do? I don't wanna be the one who just keeps on chasing you, baby. But you know it's true. I'm not like the other girls, baby. Don't get it confused. You gotta work to call me your. ರಾತ್ರಿ ಫುಲ್ ಮಳೆ. ಈಗ ಲಾಸ್ಟ್ ನೈಟ್ ಇನ್ ಊಟಿ ಬೆಳ್ಳಿಲಿಕ್ಕೆ ಬಂದಿದ್ದೀವಿ. ನೋಡಿ ಯಾವ ಥರ ಇದೆ ಸೀನ್. ಸೊ ಊಟಿ ಇವತ್ತಿಗೆ ಎಂಡ್ ಅಂದರೆ ನಾಳೆ ಮೋಸ್ಟ್ಲಿ ಯೋಗ ಸೆಂಟರ್ ಅಥವಾ ಇದು ಕೊಯಂಬತ್ತೂರು ಹೋಗಿ ಯೋಗ ಸೆಂಟರ್ಗೆ ಹೋಗೋ ಪ್ಲ್ಯಾನ್ ಇದೆ. ಆದರೆ ಬೆಳಿಗ್ಗೆ ಅಂತ ಊಟಿ ಬಿಡ್ತೇವೆ. ಊಟಿಯಲ್ಲಿ ನಾವು ಸಜೆಸ್ಟ್ ಮಾಡೋದು ಇದೆ ಅಂದರೆ ನಾವು ಫಸ್ಟಿಗೆ ಹೇಳಿದ್ವಿ. ಸೊ ವ್ಯಾನ್ ತೊಗೊಂಡು ಹೋದರೆ ವೆರಿ ಚೀಪ್ ಆಗುತ್ತೆ, ಅಂದರೆ 300 ರೂಪೀಸ್ ಆಗುತ್ತೆ. ಓನ್ಲಿ ಥಿಂಗ್ ಇಸ್ ತುಂಬ ನಮ್ಮ ಟೈಮ್ ಪ್ರಕಾರ ಇರಲಿಕ್ಕಾಗಲ್ಲ. ಲಿಮಿಟೆಡ್ ಟೈಮ್ ಇರುತ್ತೆ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಬಟ್ ಎಂಜಾಯ್ ಮಾಡ್ಬೋದು, ಅವರೆಲ್ಲ ತೋರಿಸ್ತಾರೆ ಏನೇನಿದೆ ಅಂತ. ಸೊ ದಟ್ಸ್ ಅ ಬೆಸ್ಟ್ ಆಪ್ಷನ್. ನಿಮ್ಮ ಕನ್ವೀನಿಯೆಂಟ್ ಪ್ರಕಾರ ಚೂಸ್ ಮಾಡ್ಕೊಳ್ಬೋದು. ಸೊ ಟೆಂಪಲ್ ತಮಿಳ್ನಾಡು ಇದೇ ಶೈಲಿಯಲ್ಲಿ ಇರುತ್ತೆ ಎಲ್ಲ ಕಡೆ ಮೋಸ್ಟಾಗಿ. ಸೊ ಮುರುಗನ್ ಟೆಂಪಲ್ಸ್ ಎಲ್ಲ ಇರೋದು. ಸೊ ಈಗ ಎಲ್ಲ ಲೋಕಲ್ ಏರಿಯಾಸ್ ಎಲ್ಲ ಊಟಿದ್ದು ನೋಡ್ತಾ ಬಂದ್ವಿ. ಇಲ್ಲಿ ಎಲ್ಲಿ ಅಂದರೆ ಎಲ್ಲ ಏರಿಯಾಸಲ್ಲೂ ಏರು ತಗ್ಗು, ಸ್ಟೀಪರ್ ಏರಿಯಾ, ಸ್ಟೀಪರ್ ಏರು, ಸ್ಟೀಪರ್ ತಗ್ಗು. ಮತ್ತೊಂದೇನಂದರೆ ಎಲ್ಲ ಕಡೆ ಕ್ಲೀನ್. ಆಗ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ರು ಅಂತ ಹೇಳಿದೆ. ಬಟ್ ಆಲ್ ಏರಿಯಾ ಎಲ್ಲ ಕಡೆ ಕ್ಲೀನ್ ಇದೆ. ಎಂಟಿ ಸ್ಟ್ರೀಟು ಆ್ಯಂಡ್ ಕಸನೂ ಕೂಡ ತುಂಬ ಕಡಿಮೆ. ರೋಡ್ಸ್ ತುಂಬ ಚೆನ್ನಾಗಿದೆ. ಒಳ ರೋಡ್ಸ್ ಕೂಡ ತುಂಬ ಚೆನ್ನಾಗಿದೆ. ವೆಲ್ಕಮ್ ಟು ಡೇ 3 ಆಫ್ ಊಟಿ. ಸೊ ಇವತ್ತು ನಾವು ಊಟಿಯಿಂದ ಎಕ್ಸಿಟ್ ಆಗ್ತಿದ್ದೇವೆ. ಎಕ್ಸಿಟ್ ಆಗಿ ಮೋಸ್ಟ್ಲಿ ಈಶಾ ಫೌಂಡೇಶನ್ ಮತ್ತು ಕೊಯಂಬತ್ತೂರು ಕಡೆ ಎಲ್ಲಾದರೂ ಹೋಗ್ತೀವಿ. ಒಂದು ಮಾತ್ರ ಹೇಳಬೇಕು ಎಕ್ಸ್ಪೀರಿಯನ್ಸಿಂದ, ತಮಿಳ್ನಾಡು ಫುಡ್ ಲಾಟ್ ಬೆಟರ್. ಗಾಂಧಿಪುರಂ ಎದುರುಗಡೆ ಆನಂದಸ್ ಅಂತ ವೆಜ್ ಹೋಟೆಲ್. ಸೊ ಇಲ್ಲಿ ಬಂದರೆ ಇಲ್ಲಿ ಊಟಕ್ಕೆ ಬರ್ಬೋದು. ನಾನು ತುಂಬ ಚೆನ್ನಾಗಿದೆ. 120 ರೂಪೀಸ್ ಅನ್ಲಿಮಿಟೆಡ್. ಎಲ್ಲದೂ ಕೂಡ ಎಲ್ಲ ಪದಾರ್ಥ ಅನ್ಲಿಮಿಟೆಡ್ ಇರುತ್ತೆ. ಆ್ಯಂಡ್ ಸರ್ವಿಸ್ ಮಾತ್ರ ಆಸಮ್. 5 ಔಟ್ ಆಫ್ 5. ಸೊ ನಾವಿವತ್ತು ಫೈನಲಿ ಈಶಾ ಫೌಂಡೇಶನ್ ಕೊಯಂಬತ್ತೂರು ಇಲ್ಲಿ ಬಂದಿದ್ದೇವೆ. ಇದರಿಂದ ಫ್ರೀಕ್ವೆಂಟಾಗಿ ಒಂದು 15 to 30 ಮಿನಿಟ್ಸ್ ಒಳಗಡೆ ಒಂದೊಂದು ಬಸ್ಸಸ್ ಇರುತ್ತೆ. ಅದೊಂದು 1 hour ಜರ್ನಿ. ಯಪ್ಪ ಇದು ದೊಡ್ಡ ಉಂಟು. ಈಗ ನಾವು ಆದಿಯೋಗಿ ಸ್ಟ್ಯಾಚು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಕ್ಯಾಮ್ರಾಸ್ ಮತ್ತು ಮೊಬೈಲ್ ಫೋನ್ಸ್ ಅಲೌಡ್ ಇದೆ. ಬಟ್ ಒಳಗಡೆ ಧ್ಯಾನ ಮಂದಿರ ಮತ್ತು ನಿಂಗೆ ಇರುವಲ್ಲೆಲ್ಲ ಮೊಬೈಲ್ ಫೋನ್ಸ್, ಕ್ಯಾಮ್ರಾ ಯಾವುದೇ ಅಲೌಡ್ ಇಲ್ಲ. ಒಂದು ಒಳ್ಳೇದಂದರೆ ಫ್ರೀ ಸರ್ವಿಸ್ ಇದೆ ಲಗೇಜಿಗೆ. ನಾವು ಲಗೇಜನ್ನು ಅಲ್ಲಿ ಇಟ್ಕೊಂಡು ಹೋಗ್ಬೋದು. ಅಬ್ರಾಡಿಂದ ಕೂಡ ಒಂದು ಧ್ಯಾನ ಮಾಡಿ ಹೋಗ್ತಾರೆ ಇಲ್ಲಿ ಡಿಫ್ರೆಂಟ್ ಪ್ರೋಗ್ರಾಮ್ಸಿಗೆ. ಈ ವೈಬ್ಸ್ ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಆಗಿ ಅನಿಸ್ತಾ ಉಂಟು. ಮತ್ತು ಈ ಹಾಡು ಕೂಡ ಚಂದ. ಈ ವೆದರ್ನಲ್ಲಿ ಈ ಸ್ಟ್ಯಾಚು ನೋಡೋದು ಇನ್ನೊಂದು ಲೆವೆಲ್ ಬ್ಯೂಟಿ. ಡಿಫ್ರೆಂಟ್ ವೈಬ್ಸ್.
ಊಟಿಯಲ್ಲಿ ಲೇಸರ್ ಶೋ ಇರ್ತದಂತೆ, ಬಟ್ ಇವತ್ತು ಮಳೆ ಇರೋದ್ರಿಂದ ಇವತ್ತು ಕ್ಯಾನ್ಸಲ್ ಆಗಿದೆ ಅಂತೆ. ಸೇವ್ ಸಾಯಿಲ್ ಏನೋ ಒಂದು ಕ್ಯಾಂಪೇನ್ ನಡೀತಾ ಇದೆ. ಇಲ್ಲಿ ಮೆಡಿಟೇಷನ್ಸ್ ನಡೀತಿದೆ. ಯೋಗ ಸೆಂಟರ್ ಸುತ್ತಲೂ ಕೂಡ ಲೈಕ್ 3 ಸೈಡ್ಸ್ ಕೂಡ ಫುಲ್ ಮೌಂಟೇನಿಂದ ಕವರ್ ಆಗಿದೆ. ಲೇಸರ್ ಶೋಸ್ ಯೂಶ್ವಲಿ 7:15 8 o'clock ಒಳಗೆ ಆಗ್ಬೋದು. ಒಂದು 10 minutes ಇರುತ್ತೆ. ಆ್ಯಂಡ್ ವಿಶೇಷ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ. ಆ್ಯಂಡ್ ಅದಾದ ನಂತರ ರಿಟರ್ನ್ ಬರೋದು ಸ್ವಲ್ಪ ಟ್ರಿಕ್ಕಿ ಇದೆ. ಲೈಕ್ 3 buses ಅವೈಲೇಬಲ್ ಇದೆ. 9 o'clock ವರೆಗೇನೋ ಬಸ್ಸಸ್ ಇರುತ್ತೆ, ಬಟ್ ತುಂಬ ಕ್ರೌಡೆಡ್ ಇರುತ್ತೆ. ಸೊ ಅದು ಬಿಟ್ಟು ನೀವು ಕ್ಯಾಬ್ ಆಪ್ಷನ್ಸ್ ತೊಗೊಳ್ಬೋದು. ಬಟ್ ಅದು ನಮಗೆ 1000 rupees ತೊಗೊಂಡಿದ್ರು ಅವರು, ಅದು ಗಾಂಧಿಪುರಂವರೆಗೆ. ಆದಿಯೋಗಿ ಬಂದಾಗಿಂದ ಫುಲ್ ಮಳೆ, ಈಗ ಸ್ವಲ್ಪ ಮಳೆ ಕಡಿಮೆ ಆಯಿತು. ಈಗ ನೋಡಿ ಫುಲ್ ಕ್ಲಿಯರ್ ಆಗಿದೆ ವ್ಯೂಸ್. ದೂರದಲ್ಲಿ ಒಂದು 2 ಫಾಲ್ಸ್ ಕಾಣಿಸುತ್ತೆ. ಲೇಸರ್ ಶೋ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಕಾಯ್ತಾ ಇದ್ದೀವಿ. Seven sages, the Saptarishis, took the sacred science of yoga in all its forms to human habitations across the planet, which turned into crucibles of civilization. ಸೂರ್ಯಕುಂಡ, ಧ್ಯಾನಲಿಂಗ ಇದನ್ನೆಲ್ಲ ನೋಡಲಿಕ್ಕೆ ಆಗಲಿಲ್ಲ, ಸಮಯದ ಅಭಾವ ಇತ್ತು. ಆ್ಯಂಡ್ ತುಂಬ ಮಳೆ ಇತ್ತು ಕೂಡ. ಆ್ಯಂಡ್ ರಾತ್ರಿ ನಮ್ಮದು ಬಸ್ ಇರೋದ್ರಿಂದ ನಾವು ಅಲ್ಲಿಂದ ಬೇಗ ಬರಬೇಕಾಗಿತ್ತು. ಅದು ಬಿಟ್ಟರೆ ಅಲ್ಲಿ ಮೊಬೈಲ್ ಫೋನ್ಸ್ ಅಥವಾ ಕ್ಯಾಮ್ರಾಸ್ ಕೂಡ ಅಲೌಡ್ ಇಲ್ಲ, ಸೊ ರೆಕಾರ್ಡ್ ಮಾಡೋದು ಕೂಡ ಕಷ್ಟ. ಸೊ ನಾವು ಕೊಯಂಬತ್ತೂರಿಂದ ರಿಟರ್ನ್ ಮನೆಗೆ ಬರಲಿಕ್ಕೆ ಡೈರೆಕ್ಟ್ ಟ್ರೈನ್ ಸಿಗಲಿಲ್ಲ. ಸೊ ನಾವು ಐಡಿಯಾ ಮಾಡಿದ್ದೇನೆಂದರೆ ಕಣ್ಣೂರಿಗೆ ಒಂದು ಬಸ್ ಇತ್ತು, ಪ್ರೈವೇಟ್ ಬಸ್. ಸೊ ಅದರಿಂದ ಬಂದ್ಕೊಂಡು ಈಗ ಕಣ್ಣೂರಿಂದ ಟ್ರೈನಿಗೆ ಹೋಗ್ತಾ ಇರೋದು. ಕೊಯಂಬತ್ತೂರಿಂದ ಮಂಗಳೂರಿಗೆ ತುಂಬ ಟ್ರೈನ್ ಆಪ್ಷನ್ಸ್ ಇದೆ. ನಿಮಗೆ ಸೀಟ್ ಸಿಕ್ಕಿದ್ರೆ ಅದೇ ರೆಕಮೆಂಡೆಡ್ ಆಪ್ಷನ್.
ನೋಡಿ ಇಲ್ಲೇ ಕಡೆ ನನ್ನ ಮನೆ. ಬ್ಲಾಗಿನ ಎಂಡಿಗೆ ಬಂದಿದ್ದೇವೆ. ಈಗ ನಮ್ಮ ಕಾರ್ತಿಕ್ ಅವ್ರಿಗೆ ವಿದಾಯ ಹೇಳುವ ಸಮಯ. ಬಾಯ್, see you soon.